Fourier transform. Obtain the Fourier transform of f of x is equal to 1 for mod x less than or equal to a, 0 for mod x greater than a. Hence evaluate ಅಂತ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದು ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಫಾರ್ಮುಲಾ ಬರ್ಕೋಬೇಕು. ಎಫ್ ಆಫ್ ಯು ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್ ಅಂತ ಬರ್ಕೋಬೇಕು. ಇಲ್ಲಿ ಲಿಮಿಟ್ಸ್ನ ಚೇಂಜ್ ಮಾಡಬೇಕು. ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನ ಇಲ್ಲಿ ನೋಡಿ ಎ ಇದ್ದರೆ ಮೈನಸ್ ಎ ಟು ಎ ಅಂತ ಬರ್ಕೊಳ್ಳಿ. 1 ಇದ್ದರೆ ಮೈನಸ್ 1 to 1. ಇಲ್ಲಿ 1 ಇದ್ದರೆ ಮೈನಸ್ 1 to 1, ಎ ಇದ್ದರೆ ಮೈನಸ್ ಎ ಟು ಎ. ಎಫ್ ಆಫ್ ಎಕ್ಸ್ ಬಂದು 1 ಅಂತ ಬರ್ಕೋಬೇಕು. ಇಲ್ಲಿ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್ ಸಾಕು. ಇಷ್ಟು ಬರೆದ್ರೆ ಇಷ್ಟು ಯಾಕೆ ಸಾಕು ಅಂದರೆ ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಎಗೆ 0 ಅಂದರೆ ಅದರ್ವೈಸ್ ಅಂತ. ಅದರ್ವೈಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಇಸ್ 0. ಇದಕ್ಕೆ ಇಷ್ಟು ಸಾಕು ನಿಮಗೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಎಫ್ ಆಫ್ ಯು ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಯು ಇಸ್ ಈಕ್ವಲ್ ಟು ಇಲ್ಲಿ ಎ ಇದ್ದರೆ ಮೈನಸ್ ಎ ಟು ಎ ಮತ್ತು ಎಫ್ ಆಫ್ ಎಕ್ಸ್ ಜಾಗದಲ್ಲಿ 1 ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ. ಎಫ್ ಆಫ್ ಯು ಇಸ್ ಈಕ್ವಲ್ ಟು ಇ ಪವರ್ ಐ ಯು ಎಕ್ಸ್ಗೆ ಇಂಟಿಗ್ರೇಷನ್ ಮಾಡ್ಕೋಬೇಕು. ಇ ಪವರ್ ಐ ಯು ಎಕ್ಸ್ ಬೈ ಐ ಯು. ಇದೊಂದು ಸ್ಟೆಪ್ ಮಾತ್ರ ಇಂಟಿಗ್ರೇಷನ್ ಇರುತ್ತೆ. ಆಮೇಲೆಲ್ಲ ಲಿಮಿಟ್ಸ್ ಅಪ್ಲೈ ಮಾಡಬೇಕು. ಆ ಥರ ಇರುತ್ತೆ. ಈಸಿ ಇರುತ್ತೆ. ಇದಾದಮೇಲೆ ಇಷ್ಟೇ ಇಂಟಿಗ್ರೇಷನ್. ಇ ಪವರ್ ಐ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಇ ಪವರ್ ಐ ಯು ಎಕ್ಸ್ ಬೈ ಐ ಯು. ಇಲ್ಲಿ 1 ಬೈ ಐ ಯುನ ಆಚೆ ತಗೋಬೇಕು. ಎಫ್ ಆಫ್ ಯು ಇಸ್ ಈಕ್ವಲ್ ಟು 1 ಬೈ ಐ ಯುನ ಆಚೆ ತಗೊಳ್ಳಿ. ಇಲ್ಲಿ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿರೋದು. ಇದರದ್ದು ಇಂಟಿಗ್ರೇಷನ್ ಇಷ್ಟೇ, ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಅಂತ ಬರೆಯೋದು. ಇಲ್ಲಿ ಎಕ್ಸ್ಗೆ ಲಿಮಿಟ್ ಅಪ್ಲೈ ಮಾಡಬೇಕು. ಅದಕ್ಕೆ ಎಕ್ಸ್ ಬಿಟ್ಟು ಬೇರೆ ಯಾವುದಿದೆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇದೆ ಅದನ್ನ ಆಚೆ ತಗೋಬೇಕು. 1 ಬೈ ಐ ಯು ಒಳಗಡೆ ಇ ಪವರ್ ಐ ಯು ಎಕ್ಸ್ ಮೈನಸ್ ಎ ಟು ಎ ಅಂತ ಬರ್ಕೋಬೇಕು. ನೆಕ್ಸ್ಟ್ 1 ಬೈ ಐ ಯು. ಇಲ್ಲಿ ನೋಡಿ, ಫಸ್ಟ್ ಎಕ್ಸ್ ಜಾಗದಲ್ಲಿ ಎ ಹಾಕಬೇಕು. ಇ ಪವರ್ ಐ ಯು ಎ ಮೈನಸ್ ಬರೆದು ಎಕ್ಸ್ ಜಾಗದಲ್ಲಿ ಮೈನಸ್ ಎ ಹಾಕಬೇಕು. ಅವಾಗ ಏನಾಗುತ್ತೆ? ಇ ಪವರ್ ಮೈನಸ್ ಐ ಯು ಎ ಆಗುತ್ತೆ. ಇಲ್ಲಿ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇ ಪವರ್ ಐ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ 2y ಸೈನ್ ಎಕ್ಸ್ ಅಂತ. ಇದು ಫಾರ್ಮುಲಾ. ಇಲ್ಲಿ ಕಂಪೇರ್ ಮಾಡಿ. ಇಲ್ಲಿ ನೋಡಿ, ಇ ಪವರ್ ಐ ಯು ಎ ಮೈನಸ್ ಇ ಪವರ್ ಮೈನಸ್ ಐ ಯು ಎ ಇದೆ ಅಲ್ವಾ? ಯು ಎ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ ಯು ಎ ಇದೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಯು ಎ ಹಾಕಿದ್ರೆ ಇದೇ ಥರ ಸೇಮ್ ಬರುತ್ತೆ. ಇ ಪವರ್ ಐ ಯು ಎ ಮೈನಸ್ ಇ ಪವರ್ ಮೈನಸ್ ಐ ಯು ಎ ಇಸ್ ಈಕ್ವಲ್ ಟು 2y ಸೈನ್ ಏನು ಬರುತ್ತೆ? ಯು ಎ ಬರುತ್ತೆ. ಇಲ್ಲಿ ಎಕ್ಸ್ ರೀಪ್ಲೇಸ್ ಬೈ ಏನು ಮಾಡಬೇಕು? ಯು ಎ ಮಾಡಬೇಕು. ಹೇಳಿ ಎಫ್ ಆಫ್ ಯು ಏನಾಗುತ್ತೆ ನೋಡ್ಕೊಳ್ಳಿ. 1 ಬೈ ಐ ಯು 2y ಸೈನ್ ಯು ಎನ ಎ ಯು ಅಂತ ಬೇಕಾದರೂ ಬರೀ. ಯು ಎ ಅಂದರೂ ಒಂದೇ, ಎ ಯು ಅಂದರೂ. ಇಲ್ಲಿ ಐನ ಕ್ಯಾನ್ಸಲ್ ಮಾಡಿ ಉಳಿಯೋದು ಎಫ್ ಆಫ್ ಯು ಇಸ್ ಈಕ್ವಲ್ ಟು 2 ಸೈನ್ ಎ ಯು ಬೈ ಯು. ನೀಟಾಗಿ ನೋಡ್ಕೊಳ್ಳಿ. ಇಂಟಿಗ್ರೇಷನ್ ಏನೂ ಇರಲ್ಲ, ಬರೀ ಸಬ್ಸ್ಟಿಟ್ಯೂಷನ್ನು ಮತ್ತು ಇದು ಮಾಡೋದಷ್ಟೇ ಇರುತ್ತೆ. ನೆಕ್ಸ್ಟ್ ಇದು ಇಲ್ಲಿ ಒಂದು ಸ್ಟೆಪ್ ಮಾತ್ರ ಇಂಟಿಗ್ರೇಷನ್ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಬೇರೆ ಕಡೆ ಎಲ್ಲ ಸಬ್ಸ್ಟಿಟ್ಯೂಷನ್ ಇರುತ್ತೆ.
ಈಗ ನೀಟಾಗಿ ನೋಡ್ಕೊಳ್ಳಿ. ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಯಾಕೆ ಈ ಥರ ಬರ್ಕೋಬೇಕು ಅಂದರೆ, ಅಲ್ಲಿ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂದರೆ ಎಫ್ ಆಫ್ ಎಕ್ಸ್ ಅಂದರೆ ಇಷ್ಟೇ ಸಾಕು. ಫೋರಿಯರ್ ಟ್ರಾನ್ಸ್ಫಾರ್ಮ್ ಕೇಳಿದ್ರೆ ಎಫ್ ಆಫ್ ಯು ಫೈಂಡ್ ಮಾಡಿದ್ರೆ ಸಾಕು. ಅಲ್ಲಿ ಕೇಳಿರೋದು ನಿಮಗೆ ಇನ್ವರ್ಸ್ ಆ್ಯಂಡ್ ಹೆನ್ಸ್ ಫೈಂಡ್ ಕೇಳಿದಾರಲ್ಲ ಇಲ್ಲಿ, ಆ್ಯಂಡ್ ಹೆನ್ಸ್ ಇವ್ಯಾಲ್ಯೂಯೇಟ್ ಅಂತ ಕೇಳಿದಾರಲ್ಲ, ಇದಕ್ಕೋಸ್ಕರ ಇದನ್ನ ಮಾಡಬೇಕು. ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಇಸ್ ಗಿವನ್ ಬೈ ಅಂದರೆ ತುಂಬ ಈಸಿ ಇದು. ಇದು ನೋಡ್ಕೊಳ್ಳಿ ಏನು ಮಾಡಬೇಕು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಇದು ಫಾರ್ಮುಲಾ minus infinity to infinity f of u e power minus iux d. ಈಗ ಇದು ಫಾರ್ಮುಲೆಯಲ್ಲಿ ಎಫ್ ಆಫ್ ಯು ಅಂದರೆ ಗೊತ್ತು, ಏನು ಇಲ್ಲಿ ಫೈಂಡ್ ಮಾಡಿದ್ದೀರಲ್ಲ ಎಫ್ ಆಫ್ ಯು ಅಂದ್ರೇನು, ಇದು ಫಾರ್ಮುಲಾ. ಈ ಫಾರ್ಮುಲೆಯಲ್ಲಿ ಎಫ್ ಆಫ್ ಯು ಜಾಗದಲ್ಲಿ ಇದನ್ನ ಹಾಕಬೇಕು ನೀವು, ಬೇರೆದೆಲ್ಲ ಹಂಗೆ ಇರುತ್ತೆ. ಹೇಳಿ ಏನಾಯಿತು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/2π ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಎಫ್ ಆಫ್ ಯು ಅಂದರೆ 2 sin au/u e power minus iux ಇಂಟು ಡಿ. ಆಮೇಲೆ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಗೋಬೇಕು. ಇಲ್ಲಿ ಎಕ್ಸ್ ಎಲ್ಲಿದೆ, ಎಕ್ಸು ನಿಮಗೆ ಇಲ್ಲಿದೆ ಮತ್ತು ಇಲ್ಲಿದೆ. ಇಲ್ಲಿ ಎಕ್ಸ್ ಜಾಗ ಎಲ್ಲಿದೆ ಅಲ್ಲಿ 0 ಹಾಕಬೇಕು. ಅವಾಗ ಏನಾಗುತ್ತೆ, ಎಫ್ ಆಫ್ 0 ಈಸ್ ಈಕ್ವಲ್ ಟು 1/2π ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ 2 sin au/u ಈ ಪವರ್ 0 ಅಂದರೆ 1 ಆಗುತ್ತೆ. ಈ ಪವರ್ 0 ಅಂದರೆ 1 ಆಗುತ್ತೆ. ಒಂದು ಸೆಕೆಂಡ್. ನೆಕ್ಸ್ಟ್ ಎಫ್ ಆಫ್ 0 ಆಯ್ತಲ್ವಾ. ವೆನ್ ಎಕ್ಸ್ ಇಸ್ 0, ಇಲ್ಲಿ ನೋಡಿ ಎಫ್ ಆಫ್ 0ನ ಫೈಂಡ್ ಮಾಡೋದು ಹೆಂಗೆ. ಎಕ್ಸ್ 0 ಬರೋದು ಇಲ್ಲಿ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂದರೆ ಎಕ್ಸ್ ವ್ಯಾಲ್ಯೂ ಮೈನಸ್ ಎ ಟು ಎ ಇದ್ದಾಗ ಅಂತ. 0 ಬರೋದು ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ವೆನ್ ಎಕ್ಸ್ ಇಸ್ 0 ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 1 ಅಂತ. ವೆನ್ ಎಕ್ಸ್ ಇಸ್ 0 ಎಫ್ ಆಫ್ ಎಕ್ಸ್ ಇಸ್ 1. ಇದು ಜ್ಞಾಪಕ ಇಟ್ಕೋಬಿಡಿ. ವೆನ್ ಎಕ್ಸ್ ಇಸ್ 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಇಂಪ್ಲೈಸ್ ಎಫ್ ಆಫ್ 0 ಆಲ್ಸೋ 1. ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಇಲ್ಲಿ ಎಕ್ಸ್ ಇದ್ದರೆ ಎಕ್ಸ್ ಜಾಗದಲ್ಲಿ 0 ಆಗಬೇಕು. ಇಲ್ಲಿ ಎಕ್ಸ್ ಇಲ್ವಲ್ಲ, ಅದು ಡೈರೆಕ್ಟಾಗಿ 1 ಬರ್ಕೋಬೇಕು. ದೇರ್ ಫೋರ್ ಇಲ್ಲಿ ಎಫ್ ಆಫ್ 0 ಅಂದ್ರೇನು 1. ಇ ಟುನ ಕ್ಯಾನ್ಸಲ್ ಮಾಡಿ 1/π ಹಂಗೆ ಇರುತ್ತೆ. ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ sin au/u du. Since sin au/u is even function. ಈವನ್ ಫಂಕ್ಷನ್ ಅಂದರೆ ಯು ಜಾಗದಲ್ಲಿ ಮೈನಸ್ ಯು ಹಾಕಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಅದಕ್ಕೆ ಈವನ್ ಫಂಕ್ಷನ್ ಅಂತೀವಿ. ಈ ಪ್ರಾಬ್ಲಮ್ ಆ್ಯಕ್ಚುಲಾಗಿ ಈವನ್ ಫಂಕ್ಷನ್ ಅಂತ ಅಂದ್ಕೋಬಿಡಿ ನೀವು. sin au/u ಇಸ್ ಇಲ್ಲಿ ಬರೋ ಪ್ರಾಬ್ಲಮ್ಸ್ ಎಲ್ಲ ಈವನ್ ಫಂಕ್ಷನ್ಗೆ ಬರುತ್ತೆ. ನೀಟಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದು ಬರೆಯೋದು. ಸಿನ್ಸ್ sin au/u ಇಸ್ ಈವನ್ ಫಂಕ್ಷನ್, ನಾವು ಅದನ್ನ ಯಾವ ಥರ ಬರಿಬೋದು ಅಂದರೆ 1/π. ಈವನ್ ಫಂಕ್ಷನ್ ಇದ್ದರೆ ಇದನ್ನ 2 ಇಂಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನ 0 ಟು ಇನ್ಫಿನಿಟಿ ಅಂತ ಬರಿಬೋದು. sin au/u du. Therefore 0 to infinity sin au/u du is equal to ಪೈನ ಈ ಕಡೆ ಕಳಿಸಿ, 2ನ ಈ ಕಡೆ ಕಳಿಸಿ. π
5/2 ಆಗುತ್ತೆ. ಈಗ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಎಲ್ಲ ಇನ್ನೊಂದು ಸತಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಲಾಸ್ಟಲ್ಲಿ ಮುಗೀತು ಈ ಪ್ರಾಬ್ಲಮ್. ಎ ಜಾಗದಲ್ಲಿ 1 ತಗೋಬೇಕು. ಲೆಟ್ ಎ ಈಸ್ ಈಕ್ವಲ್ ಟು 1. ಲೆಟ್ ಎ ಈಸ್ ಈಕ್ವಲ್ ಟು 1. ಅವಾಗ ಏನಾಗುತ್ತೆ, 0 to infinity sin 1u ಅಂದರೆ sin u by u du is equal to π/2. therefore ಇದು ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟೆಗ್ರಲ್. ಯು ಬದಲು ಎಕ್ಸ್ ಹಾಕ್ಕೋಬೋದು. ಅಂದರೆ ರಿಕ್ವೈರ್ಡ್ ನಿಮ್ಗೆ ಏನು ಕ್ವಶನ್ ಇತ್ತು ಅದ್ರದ್ದು ಆನ್ಸರ್ ಸಿಗುತ್ತೆ. ನೀಟಾಗಿ ನೋಡ್ಕೊಳ್ಳಿ, ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಫಸ್ಟ್ ಸ್ಟಾರ್ಟ್ ಮಾಡೋದು, ಇದು ಕ್ವಶನ್ನು. ಎಫ್ ಆಫ್ ಯು ಈಸ್ ಈಕ್ವಲ್ ಟು, ಇದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕ್ತೀನಿ ಫಾರ್ಮುಲಾಗೆ. ಇಲ್ಲಿ ಎ ಇದ್ದರೆ -a to a ಅಂತ ಬರ್ಕೊಳ್ಳಿ. ಮತ್ತು ಬರ್ದಾದ್ಮೇಲೆ ಈ ವ್ಯಾಲ್ಯೂನ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಹಾಕಿ 1 e⁴i dx ಅಷ್ಟೇ. ಇದು ಎಫ್ ಆಫ್ ಯು ಈಸ್ ಈಕ್ವಲ್ ಟು e⁴iu(x)ಗೆ ಇಂಟಿಗ್ರೇಷನ್ e⁴iu(x)/iu. ಲಿಮಿಟ್ಸ್ ಬಂದು -a to a. ಇಲ್ಲಿ 1/iuನ ಆಚೆ ತಗೊಳ್ಳಿ. 1/iuನ ಆಚೆ ತಗೊಂಡು e⁴iu(x)ಗೆ ಲಿಮಿಟ್ಸ್ ಅಪ್ಲೈ ಮಾಡಿ. ಒಂದು ಸತಿ ಎ ಹಾಕಿ, ಇನ್ನೊಂದು ಸತಿ -a ಹಾಕಿ. ಎ ಹಾಕಿದ್ರೆ e⁴iu ಬರುತ್ತೆ, ಮೈನಸ್ ಬರೋದು. -a ಹಾಕಿದ್ರೆ e⁴ ಬರುತ್ತೆ. ಇದು ಫಾರ್ಮುಲಾ. ಇಲ್ಲಿ e⁴ix ಮೈನಸ್ e⁴ ix ಅಂದರೆ 2y sin x ಅಂತ. ಹಿಯರ್ x ಪ್ಲೇಸಲ್ಲಿ ಯು ಎ ಇದೆ. ಯು ಎ ಅಂದರೂ ಒಂದೇ, ಎ ಯು ಅಂದರೆ ಒಂದೇ. ಅದಕ್ಕೆ 2y sin au ಆಗುತ್ತೆ. ಐ ಕ್ಯಾನ್ಸಲ್ ಆದರೆ ನಿಮಗೆ 2 sin au/u ಆಗುತ್ತೆ. ಆಮೇಲೆ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಈಸ್ ಗಿವನ್ ಬೈ ಅಂತ ಬರ್ಕೊಂಡು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/2π -∞ ಎಫ್ ಆಫ್ ಯು e⁴ iu(x) du ಬರ್ದಾದ್ಮೇಲೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಇಸ್ 1/2π ಹಂಗೆ ಇರುತ್ತೆ. ಎಫ್ ಆಫ್ ಯು ಜಾಗದಲ್ಲಿ ಎಫ್ ಆಫ್ ಯು ಅಂದ್ರೇನು, 2 sin au/u ಅದನ್ನ ಹಾಕ್ಬೇಕು. ಇಲ್ಲಿ ಎಫ್ ಆಫ್ ಯು ಜಾಗದಲ್ಲಿ ಏನಾಗ್ತೀರಾ, 2 sin au/u. ಆಮೇಲೆ ಇದು ಹಂಗೆ ಇರಲಿ, ಆಯಿತಾ. ಇದಾದ ತಕ್ಷಣ ಇದಾದ್ಮೇಲೆ ತುಂಬ ಈಸಿ ಇದು. ಇನ್ನೊಂದು ಈ ಸತಿ ನೋಡ್ಕೊಳ್ಳಿ. ಈಗ ಈಸಿ ಅನಿಸುತ್ತೆ ನಿಮಗೆ, ಆವಾಗಲೇ ಸ್ವಲ್ಪ ಕಷ್ಟ ಅನಿಸುತ್ತೆ, ಈಗ ಈಸಿ ಅನಿಸುತ್ತೆ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 0. ಎಫ್ ಆಫ್ 0 ಬೇರೆ ಏನು ಚೇಂಜ್ ಮಾಡಬಾರ್ದು. ಎಕ್ಸ್ ಎಲ್ಲಿರುತ್ತೆ ಅಲ್ಲಿ 0. ಇಲ್ಲಿ ಎಫ್ ಆಫ್ 0 ಬರುತ್ತೆ, ಇಲ್ಲಿ e⁴0 ಬರುತ್ತೆ. e⁴0 ಬದಲು 1, ಬೇರೆದೆಲ್ಲ ಹಂಗೆ ಇರಲಿ. e2ನ ಬೇಕಾದರೆ ಕ್ಯಾನ್ಸಲ್ ಮಾಡಿ. ವೆನ್ ಎಕ್ಸ್ ಇಸ್ 0, ಎಫ್ ಆಫ್ ಎಕ್ಸ್ ಯಾವ ಥರ ಬಿಹೇವ್ ಆಗುತ್ತೆ ಅಂದರೆ, ಎಕ್ಸ್ 0 ಇದ್ದಾಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 1 ಇರುತ್ತೆ. ಇಂಪ್ಲೈಸ್ ಎಫ್ ಆಫ್ ಎಕ್ಸ್ 1 ಇದ್ದರೆ ಎಫ್ ಆಫ್ 0 ಆಲ್ಸೋ 1 ಅಂತ ಬರ್ಕೋಬೇಕು. ಇಲ್ಲಿ ಎಫ್ ಆಫ್ 0 ಜಾಗದಲ್ಲಿ 1. ನೀವು ಇದು ಬರೆಯೋಕ್ಕೆ ಬರಲಿಲ್ಲ ಅಂದರೆ ಎಫ್ ಆಫ್ 0 ಈಸ್ ಈಕ್ವಲ್ ಟು 1 ಅಂತ ಫ್ರಮ್ 1 ಅಂತ ಬರ್ಕೋಬೋದು ಬೇಕಿದ್ರೆ. ಇಲ್ಲಾಂದರೆ ಇದು ಬರೆದು ನಡೆಯುತ್ತೆ, ಅರ್ಥ ಆಯ್ತಾ. ಇಲ್ಲಾಂದರೆ ವಿ ನೋ ದಟ್ ಎಫ್ ಆಫ್ 0 ಈಸ್ 1 ಅಂತ ಬರೆದು 1 ಹಾಕಿದ್ರೂ ನಡೆಯುತ್ತೆ. ಈಗ ನೋಡಿ, 1 ಈಸ್ ಈಕ್ವಲ್ ಟು 1/π -∞ sin au/u du ಅಂತ ಬರುತ್ತೆ. ಇಲ್ಲಿ ಎಫ್ ಆಫ್ 0 ಜಾಗದಲ್ಲಿ 1 ಹಾಕ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ಹಂಗೆ ಇರುತ್ತೆ ಸೇಮ್. ಆಮೇಲೆ ಏನು ಮಾಡಬೇಕು, ಇದಕ್ಕೆ E1 ಫಂಕ್ಷನ್ ಅಂತೀವಿ. E1 ಫಂಕ್ಷನ್ ಇದ್ದರೆ 2 × 0 to ∞ ಇದೆಯಲ್ಲ, ಅದನ್ನ ನಾವು ಯಾವ ಥರ ಬರಿಬೋದು, ಎಲ್ಲ ಸೇಮ್ ಇರುತ್ತೆ, ಏನೂ ಚೇಂಜ್ ಆಗೋಲ್ಲ. ಬರೀ ಚೇಂಜ್ ಆಗೋದು ಇಲ್ಲಿ 2 ಬರೆದ್ರೆ ಇಲ್ಲಿ 0 ಬರಿಬೇಕು. 2 × 0 to ∞. ಆಮೇಲೆ ಏನು ಮಾಡಬೇಕು, ಇದನ್ನ ಲೆಫ್ಟಲ್ಲಿ ಬರೆದು ಇದನ್ನ ಈ ಕಡೆ ಕಳಿಸ್ಬೇಕು, π/2. ಆಮೇಲೆ ಪ್ರಾಬ್ಲಮ್ ಮುಗೀತು.
ಎ ಜಾಗದಲ್ಲಿ ಲಾಸ್ಟಲ್ಲಿ ಎ ಜಾಗದಲ್ಲಿ 1 ಹಾಕೋಬೇಕು. ಲೆಟ್ ಎ ಈಸ್ ಈಕ್ವಲ್ ಟು 1. 0 ಟು ಇನ್ಫಿನಿಟಿ ಸೈನ್ ಎ ಜಾಗದಲ್ಲಿ 1 ಹಾಕಿದ್ರೆ ಸೈನ್ 1u ಬೈ ಯು ಆಗುತ್ತೆ. ಅದಕ್ಕೆ ಸೈನ್ ಯು ಬೈ ಯು ಅಂತ ಬರ್ಕೋಬೋದು. ಈಸ್ ಈಕ್ವಲ್ ಟು ಪೈ ಬೈ 2. ಆಮೇಲೆ ನೋಡಿ 0 ಟು ಇನ್ಫಿನಿಟಿ ಲಾಸ್ಟಲ್ಲಿ ಎಲ್ಲೆಲ್ಲಿ ಯು ಇದೆ ಅಲ್ಲೆಲ್ಲ ಎಕ್ಸ್ ಹಾಕಿ ದ ರಿಕ್ವೈರ್ಡ್ ಆನ್ಸರ್ ನಿಮಗೆ ಸಿಗುತ್ತೆ. ಇವತ್ತು ಇಷ್ಟು